ಅಗ್ನಿಪಥ ಯೋಜನೆ ಮೂಲಕ ಮೋದಿ ಅವರು ಯುವಕರೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಯುವಕರ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಯೋಜನೆಯನ್ನು ತಂದು ಸೈನ್ಯದಲ್ಲಿ ಎಷ್ಟೋ ಜನ ಯುವಕರಿಗೆ, ಸಾವಿರಾರು ಯುವಕರಿಗೆ ಕೆಲಸ ಸಿಗ್ತಾ ಇತ್ತು. 4 ವರ್ಷಕ್ಕೆ ಮೊಟಕು ಮಾಡಿಬಿಟ್ರು. 4 ವರ್ಷ ಆದ ಮೇಲೆ ಅದರಲ್ಲಿ 25% ಜನ ಮಾತ್ರ ಉಳ್ಕೊಳ್ತಾರೆ, 75% ಜನ ಮನೆಗೆ ಬರಬೇಕಾಗತ್ತೆ. ಈ ಥರನ ಚೆಲ್ಲಾಟ ಆಡೋದು ಸೈನ್ಯ ಕೂಡ ಅನೇಕರ ಪಾಲಿಗೆ ಒಂದು ಭದ್ರತೆ ಸಂಕೇತವೂ ಹೌದು, ದೇಶಪ್ರೇಮದ ಸಂಕೇತ ಕೂಡ ಹೌದು, ಉದ್ಯೋಗದ ಸಂಕೇತ ಕೂಡ ಆಗಿತ್ತದು. ಆದರೆ ಮೋದಿಯವರು ಬಂದು ಈ ಅಗ್ನಿಪಥ ಅಂತ ಒಂದು ಯೋಜನೆಯನ್ನು ಮಾಡಿ ಅಲ್ಲಿ ಯುವಕರನ್ನು ಇದೀಗ ಮನೆ ಕಳಿಸೋ ಕೆಲಸ ಆಗ್ತಾ ಇದೆ. ರಾಷ್ಟ್ರೀಯ ಭದ್ರತೆಯಂತಹ ವಿಚಾರದಲ್ಲಿಯೂ ಕೂಡ ಮೋದಿಯವರು ಮೈ ಮರಿತಾ ಇದ್ದಾರೆ. ದೇಶಕ್ಕೆ ಕಂಟಕವಾದಂತಹ ಅಗ್ನಿಪಥನ ರದ್ದು ಮಾಡ್ತೀವಿ ಅಂತ ಜಯರಾಮ್ ರಮೇಶ್ ಒಂದು ಕಡೆ ಹೇಳಿದ್ದಾರೆ. ಅನೇಕ ಯುವಕರ ಕೆಲಸ ಕಿತ್ಕೊಳ್ತಾ ಇದ್ದಿಲ್ಲ ಅಗ್ನಿಪಥ, ಇಂಥ ಯೋಜನೆಯನ್ನೇ ನಾವು ರದ್ದು ಮಾಡಿ ಯುವಕರಿಗೆ ಕೆಲಸ ಸಿಗುವಂತೆ ಮಾಡ್ತೀವಿ ಸೈನ್ಯದಲ್ಲಿ ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ. ಈ ಯೋಜನೆಯು ನಿರ್ಗಮಿಸುತ್ತಿರುವ ಪ್ರಧಾನಮಂತ್ರಿಯ ಕೊಡುಗೆ ಅಂತ ವ್ಯಂಗ್ಯವಾಡಿದ್ದು. ನಿರ್ಗಮಿಸ್ತಾ ಇದ್ದಾರೆ ಇವರು, ನರೇಂದ್ರ ಮೋದಿಯವರು ನಿರ್ಗಮಿಸ್ತಾ ಇರತಕ್ಕಂಥ ಪ್ರಧಾನಿಯವರ ಕೊಡುಗೆ ಅಂತ ವ್ಯಂಗ್ಯ ಕೂಡ ಹೇಳಿದ್ದಾರೆ ಅವರು. ಯೋಜನೆಗೆ ಮುನ್ನ ಪ್ರತಿ ವರ್ಷ 75,000 ಯುವಕರು ಆರ್ಮಿಗೆ ಸೇರಿಕೊಳ್ತಾ ಇದ್ದರು. ಆದರೀಗ ಇದರ ಪ್ರಮಾಣ 25%ಗೆ ಇಳಿದು ಬಿಟ್ಟಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಯುವಕರಿಗೆ 6 ತಿಂಗಳ ತರಬೇತಿಯನ್ನು ಕೊಟ್ಟು ಚೀನಾ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧಕ್ಕೆ ಇಳಿಸಿದ್ರೆ ಗತಿ ಏನಪ್ಪ? ದೇಶದ ಯುವಕರ ಪ್ರಾಣದ ಬಗ್ಗೆ ಬಿಜೆಪಿಗೆ ಗೌರವನೇ ಇಲ್ಲ ಅಂತ ಕೂಡ ಜಯರಾಮ್ ರಮೇಶ್ ಹೇಳಿದ್ದಾರೆ. अग्निवीर परियोजना निवर्तमान प्रधानमंत्री का योगदान है. ये राष्ट्रीय सुरक्षा के साथ खिलवाड़ है, युवकों के भविष्यों के लिए खिलवाड़ है. अग्निवीर के पहले करीब 75,000 युवकों को सेना में भर्ती किया जाता था. अभी वो 1/4 हो गया है और ये राष्ट्रीय सुरक्षा के साथ खिलवाड़ है. 6 महीने के लिए प्रशिक्षण दिया जाता है युवकों को और कहा जाता है आप सीमाओं पर जाओ, चीन के साथ मुकाबला करो, पाकिस्तान से मुकाबला करो. और चीन के बारे में प्रधानमंत्री ने क्या कहा? 19 जून 2020 को उन्होंने ये कहा था कि न कोई सीमा के पार से हमारे देश में आया है, न हमारे जमीन पर बैठा है. जो हमारा जो बातचीत की ताकत है, नेगोशिएटिंग ताकत है, वो कमजोर हो गया है. याद रखना चाहिए कि हमारे 3 सेनाओं के प्रमुख ने अग्निवीर का विरोध किया था. ये खुद पूर्व सेना प्रमुख जनरल नरवणे ने इसका खुलासा किया अपने किताब में. तो ये राष्ट्रीय सुरक्षा के साथ खिलवाड़ है, युवकों के भविष्य के साथ खिलवाड़ है और निवर्तमान प्रधानमंत्री को जवाब देना होगा 4 जून के बाद ये अग्निवीर क्यों लाए और क्यों हमारी राष्ट्रीय सुरक्षा के साथ ये खिलवाड़ किया.